ಪ್ರೀತಿಯ ದೇವ್ರ ಜನರೇ, ಈ ಒಂದು ಮುಂಚಾನೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದ್ರೆ ಜ್ಞಾನೋಕ್ತಿಗಳ ಪುಸ್ತಕಗಳನ್ನ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಈ ಒಂದು ಪುಸ್ತಕವನ್ನ ನಾವು ಗಮನಿಸುವುದಾದ್ರೆ ಈ ಒಂದು ಪುಸ್ತಕಗಳ ಒಂದು ಒಳನೋಟವನ್ನ ನಾವು ಆಳವಾಗಿ ಧ್ಯಾನ ಮಾಡುವಾಗ ಈ ಒಂದು ಪುಸ್ತಕದ ಮೂಲಕವಾಗಿ ನಾವು ತಿಳಿದುಕೊಳ್ಳಲ್ಪಡುವಂತ ಮುಖ್ಯ ಅಂಶಗಳನ್ನ ನಾವು ನೋಡುವಾಗ ಈ ಲೌಕಿಕವಾದಂತ ಯಾತ್ರೆಯಲ್ಲಿ ಆತನ ಮಕ್ಕಳಾಗಿರುವಂತ ನಾವುಗಳು ಯಾವ ರೀತಿಯಾಗಿ ಜೀವಿಸಲ್ಪಡಬೇಕು ಮತ್ತು ಲೋಕದ ವ್ಯವಹಾರಗಳಾಗಿರ್ಬೋದು ಅಥವಾ ಲೌಕಿಕವಾದಂತ ವಿಷಯಗಳಲ್ಲಿ ನಮ್ಮನ್ನ ನಾವು ಯಾವ ರೀತಿಯಾಗಿ ತೊಡಗಿಸಿಕೊಳ್ಳಬಹುದು ಎಂಬತಕ್ಕಂತ ಅನೇಕ ಆಲೋಚನೆಗಳನ್ನ ಭಕ್ತನಾಗಿರ್ತಕ್ಕಂತ ಸೊಲೊಮೋನನು ಒಂದು ರೀತಿಯಾದಂತ ತಿಳುವಳಿಕೆಗಳ ಮೂಲಕವಾಗಿ ಇದರಲ್ಲಿ ಪ್ರಸ್ತಾಪ ಮಾಡುವಂತದನ್ನ ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ಇದು ಪುಸ್ತಕದುದ್ದಕ್ಕೂ ನಾವು ನೋಡುವುದಾದ್ರೆ ಜ್ಞಾನಿಗಳು ಮತ್ತು ಮೂರ್ಖರ ಕುರಿತಾಗಿ ಯಾವ ರೀತಿಯಾಗಿ ದೇವರಿಗೆ ಭಯಪಡುವವರಾಗಿ ಮತ್ತು ಮೂರ್ಖರು ಯಾವ ರೀತಿಯಾಗಿ ಭಯಭಕ್ತಿ ಇಲ್ಲದಿರ್ತಕ್ಕಂಥ ಜೀವಿತವನ್ನ ತಮ್ಮ ಸ್ವಂತ ಆಲೋಚನೆಗಳ ಮೂಲಕವಾಗಿ ಮೂರ್ಖರು ಜೀವಿಸ್ತಾರೆ ಅಂತಕ್ಕಂಥ ಒಂದು ಕಾರ್ಯಗಳನ್ನ ಈ ಒಂದು ಪುಸ್ತಕದಲ್ಲಿ ನಾವು ನೋಡಲ್ಪಡುತ್ತೇವೆ. ಈ 12ನೇ ಅಧ್ಯಾಯವನ್ನ ನಾವುಗಳು ಧ್ಯಾನಿಸುವಾಗ ಈ ಒಂದು ಮೊದಲ ವಚನವನ್ನ ನಾವು ನೋಡುವಾಗ ತಿಳುವಳಿಕೆಯನ್ನ ಪ್ರೀತಿಸುವವನು ಶಿಕ್ಷಣವನ್ನ ಪ್ರೀತಿಸುತ್ತಾನೆ ಎಂಬುದಾಗಿ. ಸೊ ಯಾವ ವ್ಯಕ್ತಿ ತಿಳುವಳಿಕೆಯನ್ನ ಪ್ರೀತಿಸುವವನಾಗಿ ಆತನು ಕಾಣಲ್ಪಡುತ್ತಾನೋ ಆ ವ್ಯಕ್ತಿ ಶಿಕ್ಷಣವನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿ ಕಾಣಲ್ಪಡುತ್ತಾನೆ. ಆದ್ರೆ ಯಾರು ದೇವರಿಗೆ ವಿರುದ್ಧವಾಗಿ ನಡೆಯಲ್ಪಡುತ್ತಾರೋ ಪಶುಪ್ರಾಣ ಎಂಬುದಾಗಿ ನಾವು ನೋಡುವುದಾದ್ರೆ ದೇವರ ಮಾತಿಗೆ ಅವಿಧೇಯನಾಗಿ ನಡೀತಕ್ಕಂಥವನೇನಂತ ಅಂದ್ರೆ ಆತನಿಗೆ ಗದರಿಕೆ ಎಂಬತಕ್ಕಂಥದ್ದು ಆತನಿಗೆ ಇಷ್ಟವಿಲ್ಲದೆ ಇರ್ತಕ್ಕಂಥ ಒಂದು ವಿಷಯವಾಗಿದೆ. ಸೊ ಯಾರು ಒಳ್ಳೆಯತನದಿಂದ ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಲ್ಪಡಬೇಕು ಎಂಬುದಾಗಿ ಆಸೆಯುಳ್ಳವರಾಗಿರ್ತಾರೋ ಆ ವ್ಯಕ್ತಿಗಳ ಒಂದು ಮನಸ್ಥಿತಿಯನ್ನ ನಾವು ನೋಡುವುದಾದ್ರೆ ಯಾವುದೇ ರೀತಿಯಾದಂತಹ ತಿಳುವಳಿಕೆಯನ್ನ ಹೇಳಿದ್ರು ಕೂಡ ಅವರು ಒಪ್ಪಿಕೊಳ್ತಾರೆ. ಆದ್ರೆ ಗದರಿಕೆಯನ್ನ ಇಷ್ಟಪಡದಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ನಾವು ಯಾವುದೇ ರೀತಿಯಾದಂತ ಮಾತುಗಳನ್ನು ಹೇಳಿದ್ರು ಕೂಡ ಈ ವ್ಯಕ್ತಿ ಯಾರು ನನಗೆ ಹೇಳುವುದಕ್ಕೆ ಎಂಬುವಂತ ಆಲೋಚನೆಯಲ್ಲಿ ಆ ವ್ಯಕ್ತಿ ಜೀವಿಸ್ತಾನೆ. 2ನೇ ವಚನದಲ್ಲಿ ನಾವು ನೋಡುವುದಾದ್ರೆ ದೇವರ ಒಂದು ಕುರಿತಾಗಿ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ಯೆಹೋವನು ಒಳ್ಳೆಯವನು, ದಯೆ ಮಾಡುವವನು, ಕುಯುಕ್ತಿಯುಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವವನು ಎಂಬುದಾಗಿ. ಯೆಹೋವನು ಒಳ್ಳೆಯವನಿಗೆ ದಯೆ ಮಾಡುವವನು ಎಂಬುದಾಗಿ. ಯಾರು ಒಳ್ಳೆಯವನಾಗಿ ಒಳ್ಳೆಯತನದಿಂದ ಜೀವಿಸಲ್ಪಡುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೋ ಆ ವ್ಯಕ್ತಿಗೆ ಖಂಡಿತವಾಗಿ ದೇವರು ದಯೆಯನ್ನ ತೋರಿಸುವಂತ ವ್ಯಕ್ತಿಯಾಗಿರುತ್ತಾನೆ. ಆದ್ರೆ ಕುಯುಕ್ತಿ ಉಳ್ಳವನನ್ನ ಕೆಟ್ಟವನೆಂದು ನಿರ್ಣಯಿಸಲ್ಪಡ್ತಾರೆ. ಇಲ್ಲಿ ನೋಡ್ತೇವೆ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂತ ಕುಯುಕ್ತಿಯ ಬುದ್ಧಿಗಳನ್ನ ಇಲ್ಲಿ ನೋಡ್ತೇವೆ. ಲೌಕಿಕವಾದಂತ ನಾವು ಅನೇಕ ವಿಚಾರಗಳನ್ನು ನೋಡುವಾಗ ಅನೇಕರು ಕುಯುಕ್ತ ಬುದ್ಧಿ ಎಂಬುದಾಗಿ ತೋರಿಸ್ತಾರೆ. ಅನೇಕ ಮಾತುಗಳನ್ನು ಹೇಳುವಾಗ ಹೇಳ್ತಾರೆ ಆತನ ಒಂದು ಕೊಂಕು ಬುದ್ಧಿಯನ್ನ ಅಥವಾ ಕುಯುಕ್ತಿ ಬುದ್ಧಿಯನ್ನ ತೋರಿಸಲ್ಪಟ್ಟ ಎಂಬುದಾಗಿ. ಅಂದ್ರೆ ಆ ಒಂದು ಕೆಟ್ಟತನದ ಒಂದು ಬುದ್ಧಿಯನ್ನ ಆ ವ್ಯಕ್ತಿ ತೋರಿಸಲ್ಪಟ್ಟ ಎಂಬುದಾಗಿ. ಆ ಕೆಟ್ಟತನದ ಅಥವಾ ಒಂದು ಕುಯುಕ್ತಿ ಬುದ್ಧಿಯನ್ನ ತೋರಿಸುವಂತವನಿಗೆ ದೇವರಲ್ಲಿ ಒಂದು ಪಟ್ಟವನ್ನು ಕೊಡ್ತಾ ಇದ್ದಾರೆ, ಏನಂದ್ರೆ ಕೆಟ್ಟವನೆಂದು ನಿರ್ಣಯಿಸುವವನು ಎಂಬುದಾಗಿ. 3ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಯಾವನು ದುಷ್ಟತನದಿಂದ ಸ್ಥಿರನಾಗನು ಎಂಬುದಾಗಿ. ಸೊ ಯಾವ ವ್ಯಕ್ತಿ ದುಷ್ಟತನವನ್ನ ಮಾಡಿ ಆತನು ಶಾಶ್ವತವಾಗಿ ಸ್ಥಿರನಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಕೆಟ್ಟತನವನ್ನ ಮಾಡಿ ಈ ಹಂತಕ್ಕೆ ಬರಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಯಾವ ವ್ಯಕ್ತಿಗೂ ಕೂಡ ಅಲ್ಲಿ ಸಾಧ್ಯವಿಲ್ಲ. ಏನಂದ್ರೆ ನಮ್ಮ ಕೆಟ್ಟತನದ ಮೂಲಕವಾಗಿ ಕೇವಲ ಸ್ವಲ್ಪ ದಿವಸಗಳ ತನಕ ಮಾತ್ರ ನಾವು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಅದಾದ ನಂತರದಲ್ಲಿ ನೋಡುವುದಾದ್ರೆ ಎಲ್ಲವೂ ನಾವು ಕಟ್ಟಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳದೇನಾಗ್ತದೆ ನಾಶವಾಗಿ ಅದು
ಅಳಿದು ಹೋಗ್ತದೆ ಎಂಬುದಾಗಿ. ಒಂದು ರೀತಿಯಾಗಿ ಉಸುಗಿನ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಮನೆ ಎಂಬುದಾಗಿ. ಒಂದು ಹಂತದಲ್ಲಿ ನಾವು ನೋಡೋದಾದ್ರೆ ದುಷ್ಟನ ಒಂದು ದುಷ್ಟತನವು ಸ್ಥಿರನಾಗನು ಎಂಬುದಾಗಿ ಹೇಳುವುದಾದ್ರೆ, ಒಂದು ಹಂತದಲ್ಲಿ ಯಾರು ಆ ಒಂದು ಉಸುಗಿನ ಮೇಲೆ ಮನೆನ ಕಟ್ಟಿರ್ತಾರೋ ಆ ವ್ಯಕ್ತಿಯ ಮನೆ ಏನಾಗ್ತದೆ ಅಂತಂದ್ರೆ, ಗಾಳಿ ಅಥವಾ ಮಳೆ ಬಂದ ತಕ್ಷಣವಾಗಿ ಆ ಮನೆ ಏನಾಗ್ತದೆ, ಬಿದ್ದು ಹೋಗ್ತದೆ ಎಂಬುದಾಗಿ. ಅದೇ ರೀತಿಯಾಗಿ ದುಷ್ಟತನವು ಯಾವಾಗಲೂ ಅದು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದಲ್ಲ ಒಂದು ದಿವಸ ಅದೇನಾಗ್ತದೆ, ಅದು ಬಿದ್ದು ಹೋಗ್ತದೆ ಎಂಬುದಾಗಿ ಈ ಒಂದು ವಾಕ್ಯಗಳಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಅದು ಮಾತ್ರ ಅಲ್ಲದೆ ನಾವು ನೋಡ್ತೇವೆ, ಶಿಷ್ಟನು ಯಾವಾಗಲೂ ದೃಢ ಮೂಲನೆ ಎಂಬುದಾಗಿ ನಾವು ನೋಡುವುದಾದ್ರೆ, ದೃಢ ಎಂಬುದಾಗಿ ಹೇಳುವುದಾದ್ರೆ ಒಂದು ರೀತಿಯಾದಂತಹ ಸಂಕಲ್ಪ, ಒಂದು ರೀತಿಯಾದಂತಹ ಯಾವುದೇ ಅಲುಗಾಡುವಿಕೆ ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಸ್ಥಿರತೆ ಇರದೆ ಸ್ಥಿರವಾಗಿ ನಿಲ್ಲುವಂತವನು ಶಿಷ್ಟನು ಎಂಬುದಾಗಿ ಹೇಳುವುದಾದ್ರೆ, ದೇವರ ಒಂದು ಜ್ಞಾನವನ್ನ ಪ್ರೀತಿಸುವಂತ ವ್ಯಕ್ತಿ ಎಂಬುದಾಗಿ. ಇಲ್ಲಿ ನೋಡ್ತೇವೆ 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಒಂದು ಕುಟುಂಬದ ಕುರಿತಾಗಿ, ಗುಣವಂತಿಯು ಪತಿಯ ತಲೆಗೆ ಕಿರೀಟ ಎಂಬುದಾಗಿ. ಗುಣವಂತಿಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ ಎಂಬುದಾಗಿ ಹೇಳುವುದಾದ್ರೆ ಒಂದು ರೀತಿಯಾದಂತ ಟಿಬಿ ಕಾಯಿಲೆ ಎಂಬುದಾಗಿ. ಎಷ್ಟರ ಮಟ್ಟಿಗೆ ಅದು ನಮ್ಮನ್ನ ಅದು ಘಾಸಿ ಪಡಿಸ್ತದೆ ಅಂದ್ರೆ, ಆ ಹಂತದವರೆಗೂ ನಮ್ಮ ಒಂದು ಶರೀರವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪರಿಸ್ಥಿತಿಗೆ ಆ ಒಂದು ರೋಗ ನಮ್ಮನ್ನ ತೆಗೆದುಕೊಂಡು ಬರ್ತದೆ. ಆದ್ರೆ ಯಾರು ಗುಣವತ್ತಿಯಾಗಿರ್ತಕ್ಕಂಥ ಒಂದು ಪತಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ತಲೆಗೆ ಒಂದು ರೀತಿಯಾದಂತ ಒಂದು ಕಿರೀಟ, ಆ ಕಿರೀಟವನ್ನ ಎಷ್ಟೇ ದೂರದಲ್ಲಿದ್ರು ಕೂಡ ಆ ಒಂದು ಕಿರೀಟವನ್ನ ನೋಡುವುದಕ್ಕೆ ಆಗ್ತದೆ. ಆ ರೀತಿಯಾದಂತ ಒಂದು ರೀತಿಯಲ್ಲಿ ಆಕೆ ಎಂಬುದಾಗಿ ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. 5ನೇ ವಚನವನ್ನ ನೋಡುವುದಾದ್ರೆ, ಶಿಷ್ಟರ ಉದ್ದೇಶ ಅದು ನ್ಯಾಯ. ಯಾವಾಗಲೂ ಅವರ ಒಂದು ಆಲೋಚನೆ ಏನಂತಂದ್ರೆ, ನ್ಯಾಯಯುತವಾಗಿ ನಡೆಯಲ್ಪಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ದುರಾಲೋಚನೆಗಳು ಅವರಲ್ಲಿ ಇರುವುದಿಲ್ಲ, ಯಾವುದೇ ರೀತಿಯಾದಂತ ಒಂದು ಅನ್ಯಾಯಗಳು ಅವರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಅವರ ಉದ್ದೇಶ ಏನಂತಂದ್ರೆ, ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಶಿಷ್ಟರ ಉದ್ದೇಶ ಏನಂತಂದ್ರೆ ನ್ಯಾಯಯುತವಾಗಿ ನಡೆಯಲ್ಪಡಬೇಕು ಎಂಬುವಂತ ಒಂದು ಆಲೋಚನೆ. ಆದ್ರೆ ದುಷ್ಟರ ಆಲೋಚನೆ ಏನೆಂಬುದಾಗಿ ನೋಡೋದಾದ್ರೆ, ಯಾವಾಗಲೂ ಮೋಸತನದ ಮೂಲಕವಾಗಿ ಅವರ ಒಂದು ಆಲೋಚನೆ ಅಥವಾ ಅವರೊಂದು ಕೆಲಸ, ಅವರ ಸಂಪಾದನೆಗಳಾಗಿರ್ಬೋದು, ಅವರು ಮಾಡುವಂತ ಪ್ರತಿಯೊಂದು ಕಾರ್ಯಗಳೇನಂತಂದ್ರೆ ಮೋಸಯುತವಾದಂತ ಕಾರ್ಯಗಳಾಗಿ ಅದಿರ್ತದೆ. ಮೋಸದ ಕಾರ್ಯಗಳ ಮೂಲಕವಾಗಿ ತಮ್ಮ ಕಾರ್ಯವನ್ನ ಸಾಧಿಸಲ್ಪಡಬೇಕೆಂಬುದಾಗಿ ದುಷ್ಟನು ಆಲೋಚನೆಯನ್ನ ಮಾಡ್ತಾನೆ. ಅದು ಮಾತ್ರ ಅಲ್ಲದೆ 6ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು. ಅವರ ಕಾರ್ಯ ಯಾವ ರೀತಿಯಾಗಿ ಕಾಣಲ್ಪಡುತ್ತದೆ ಅಂದ್ರೆ, ಒಂದು ರೀತಿಯಾಗಿ ಕೆಟ್ಟ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಯಾವಾಗಲೂ ಅವರು ಹೊಂಚು ಹಾಕ್ತಾರೆ ಅಂತ. ಯಾವಾಗ ಈ ವ್ಯಕ್ತಿಗೆ ಒಂದು ರೀತಿಯಾದಂತ ಕೆಡುಕನ್ನು ಉಂಟು ಮಾಡಬಹುದು, ಯಾವಾಗ ಈ ವ್ಯಕ್ತಿಯನ್ನ ನಾವು ಒಂದು ರೀತಿಯಾಗಿ ಪಾಪಕ್ಕೆ ನಾವು ಸಿಕ್ಕಿಸಬಹುದು, ಅಥವಾ ಯಾವ ರೀತಿಯಾಗಿ ಇವನನ್ನ ನಾವು ತುಳಿದು ಹಾಕಲ್ಪಡಬೇಕು, ಅಥವಾ ಯಾವಾಗ ಈ ವ್ಯಕ್ತಿಯನ್ನ ಒಂದು ರೀತಿಯಾಗಿ ಮೇಲಕ್ಕೆ ಬರೆದಿರ್ತಕ್ಕಂಥ ರೀತಿಯಲ್ಲಿ ಮಾಡಲ್ಪಡಬೇಕೆಂಬತಕ್ಕಂಥ ಒಂದು ಆಲೋಚನೆ ದುಷ್ಟರ ಆಲೋಚನೆ. ಆದ್ರೆ ಯಥಾರ್ಥವಂತರ ನುಡಿ ಏನೆಂಬುದಾಗಿ ನೋಡುವುದಾದ್ರೆ ರಕ್ಷಣೆ. ದೇವರು ಅದಕ್ಕಾಗಿ ನಮ್ಮನ್ನ ದೇವರು ಕರೆಯಲ್ಪಟ್ಟಿದ್ದಾರೆ. ನಮ್ಮೆಲ್ಲರನ್ನ ದೇವರು ಈ ಒಂದು ಮುಂಚಾನೆ ಈ ಒಂದು ವಾಕ್ಯಗಳನ್ನ ಧ್ಯಾನಿಸುವುದಕ್ಕಾಗಿ ನಾವೆಲ್ಲರೂ ಬರಲ್ಪಡ್ತಾ ಇದ್ದೇವೆ. ಅಂದ್ರೆ ನಮ್ಮ ನುಡಿಗಳು ಯಾವ ರೀತಿಯಾಗಿರಲ್ಪಡಬೇಕು ಅಂತಂದ್ರೆ ರಕ್ಷಣೆಯ ಕಡೆಗೆ ನಡೆಸಲ್ಪಡಬೇಕು. ಯಥಾರ್ಥವಂತರ ಎಂಬುದಾಗಿ ನಾವು ನೋಡುವುದಾದ್ರೆ, ಯಾವುದೇ ಆಲೋಚನೆಗಳಿಲ್ದಿರ್ತಕ್ಕಂಥ ರೀತಿಯಲ್ಲಿ ದೇವರ ಕಡೆಗೆ ನಡೆಸುವಂತ ವ್ಯಕ್ತಿಗಳು ನಾವುಗಳಾಗಿ ಕಾಣಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ನಮಗೆ ಅದು ಎಚ್ಚರಿಸುವಂತದ್ದಾಗಿದೆ. ಅದು ಮಾತ್ರ ಅಲ್ಲದೆ ಒಂದು ಸಂಗತಿಯನ್ನ ನಾವು ಬಹಳ ಸ್ಪಷ್ಟವಾಗಿ ನಾವು ಆಲೋಚನೆಗಳನ್ನ ಮಾಡ್ಕೊಳ್ಬೇಕು. ಏನಂತ ಅಂದ್ರೆ, ದುಷ್ಟರು ಕೆಡವಲ್ಪಟ್ಟು ಅವ್ರು ಏನಾಗ್ತಾರೆ, ನಿರ್ಮೂಲವಾಗ್ತಾರೆ. ಅಂದ್ರೆ ಅವರು ಇಲ್ಲದೆ ಒಂದು ರೀತಿಯಲ್ಲಿ ಆಗಿ ಹೋಗ್ತಾರೆ. ಸತ್ಯವೇದಗಳಲ್ಲಿ ನಾವು ನೋಡುವುದಾದ್ರೆ, ದುಷ್ಟತನದಿಂದ ತನ್ನ ಒಂದು ರಾಜ್ಯವನ್ನ ಆತನ ಏನಂತಂದ್ರೆ ಬಹಳ ದಿವಸಗಳ ತನಕ ಆತನು ನಡೆಸಿಕೊಂಡು ಹೋದಂತ ಯಾವುದೇ ಒಂದು ರೀತಿಯಾದಂತ ದೃಷ್ಟಾಂತಗಳಿಲ್ಲ. ಅದೇ ರೀತಿಯಾಗಿ ಲೌಕಿಕವಾದಂತ ಒಂದು ವಿಚಾರಗಳಲ್ಲಿ ನಾವು ನೋಡುವುದಾದ್ರೆ, ಆತನು ಬಹಳ ದುಷ್ಟತನದಿಂದ ಕ್ರೂರಿಯಾಗಿದ್ದ, ಬಹಳ ದಿವಸಗಳ ತನಕ
ಆತನು ಮೆರೆದಾಡಲ್ಪಟ್ಟ ಎಂಬುದಾಗಿ ಯಾವುದೇ ಒಂದು ಅರಸರುಗಳ ವಿಚಾರದಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ. ಅದೆಲ್ಲವೂ ಏನಂತಂದ್ರೆ ಸ್ವಲ್ಪ ದಿವಸಗಳು ಮಾತ್ರ, ಕ್ಷಣಿಕವೇ. ಅದ ಎಲ್ಲವೂ ಏನಾಗ್ತದೆ ಅಂತಂದ್ರೆ ಎಲ್ಲವೂ ಅದು ಮಾಯವಾಗಿ ಹೋಗ್ತದೆ. ಆದ್ರೆ ಯಾರು ದೇವರ ಪ್ರೀತಿಯನ್ನ, ದೇವರ ಗದರುವಿಕೆಯನ್ನ, ದೇವರ ಮಾತುಗಳನ್ನ ಆಲಕ್ಷಿಸುವವನಾಗಿ ಜೀವಿಸಲ್ಪಡ್ತಾನೋ, ಕಾಣಲ್ಪಡ್ತಾನೋ, ಅವನ ಮನೆ ಏನಾಗ್ತದೆ ಅಂತಂದ್ರೆ ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ ಎಂಬುದಾಗಿ ನಾನು ಆಗ್ಲೇ ಹೇಳಿದೆ. ದುಷ್ಟರ ಮನೆ ಏನಾಗಿದೆ ಅಂತ ಅಂದ್ರೆ ಉಸುಗಿನ ಮೇಲೆ ಕಟ್ಟತಕ್ಕಂತ ಮನೆಯಾಗಿದೆ. ಆದ್ರೆ ಸಜ್ಜನರ ಒಂದು ಮನೆ, ಆ ಒಂದು ಮನೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಬಂಡೆಯ ಮೇಲೆ ಅದು ಕಟ್ಟಿರ್ತಕ್ಕಂತ ಒಂದು ಮನೆಯಾಗಿರ್ತದೆ. ಆ ಮನೆ ಏನಂತ ಅಂದ್ರೆ ಅದು ಎಂತ ಗಾಳಿ, ಬಿರುಗಾಳಿ, ಮಳೆ ಬಂದ್ರು ಕೂಡ ಆ ಮನೆ ಅಲುಗಾಡದೆ ನಿಲ್ಲುವಂತದ್ದಾಗಿದೆ. ಯಾಕೆಂತಂದ್ರೆ ಆ ವ್ಯಕ್ತಿ ಉತ್ತಮ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತವನಾಗಿರ್ತಾನೆ ಮತ್ತು ಆತನು ಸಜ್ಜನನಾಗಿರುವಂತ ಕಾರಣದಿಂದಾಗಿ ಆತನ ಮನೆ ಅದು ಯಾವತ್ತಿಗೂ ಅದು ಸ್ಥಿರವಾಗಿ ನಿಲ್ಲುವಂತದ್ದು ಆಗಿದೆ ಎಂಬುದಾಗಿ. ಇಲ್ಲಿ ನೋಡ್ತೇವೆ 8ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಬುದ್ಧಿವಂತನನ್ನ ಅವನ ಬುದ್ಧಿಗೆ ತಕ್ಕಂತೆ ಹೊಗಳುವರು, ವಕ್ರ ಬುದ್ಧಿಯುಳ್ಳವನನ್ನ ತಿರಸ್ಕರಿಸುವರು ಎಂಬುದಾಗಿ. ಏನ್ ಮಾಡ್ತಾರೆ? ಬುದ್ಧಿವಂತನನ್ನ ಅವನ ಬುದ್ಧಿಗೆ ತಕ್ಕಂತೆ ಹೊಗಳುವರು, ವಕ್ರ ಬುದ್ಧಿಯುಳ್ಳವನನ್ನ ತಿರಸ್ಕರಿಸುವರು ಎಂಬುದಾಗಿ. ಹೊಟ್ಟೆಗಿಲ್ಲದ ಡಾಂಬಿಕನಿಗಿಂತಲೂ ಸೇವಕನುಳ್ಳ ಸಾಧಾರಣ ಮನುಷ್ಯನ ಸ್ಥಿತಿಯೇ ಲೇಸು ಎಂಬುದಾಗಿ. ಇಲ್ಲಿ ಹೇಳ್ತೇವೆ, ಹೊಟ್ಟೆಗಿಟ್ಟಿಲ್ಲದಂದ್ರೂ ಕೂಡ ಜುಟ್ಟಿ ಮಲ್ಲಿಗೆವು ಎಂಬುದಾಗಿ ಅನೇಕರು ಹೇಳ್ತಾರೆ, ಒಂದು ಮಾತುಗಳನ್ನು ಹೇಳ್ತಾರೆ. ಆ ರೀತಿಯಾಗಿ ಆದ್ರೆ ಸೇವಕನುಳ್ಳ ಸಾಧಾರಣ ಮನುಷ್ಯನ ಸ್ಥಿತಿಯೇ ಲೇಸು ಎಂಬುದಾಗಿ. ಒಬ್ಬ ಸೇವಕನು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿಯ ಆ ಒಂದು ಸ್ಥಿತಿಯೇ ಲೇಸು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ವಕ್ರ ಬುದ್ಧಿ ಉಳ್ಳ ಅಂತಂದ್ರಪ್ಪ ಅಂದ್ರೆ ಅವನು ಯಾವಾಗ್ಲೂ ಕೂಡ ಒಂದು ರೀತಿಯಾಗಿ ಅಡ್ಡ ಮಾತುಗಳನ್ನ ಮಾತನಾಡ್ತಕ್ಕಂಥ ವ್ಯಕ್ತಿನೇ ಆತನು. ಯಾವುದು ಕೂಡ ಆತನು ಸರಿಯಾಗಿ ಒಪ್ಪಿಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ವಕ್ರ ಬುದ್ಧಿ ಉಳ್ಳವನ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಂದು ತಿಳುವಳಿಕೆಯನ್ನ ಆತನು ಒಪ್ಪಿಕೊಳ್ಳುವುದೇ ಇಲ್ಲ. ಆತನು ಯಾವಾಗ್ಲೂ ಅವರ ಒಂದು ಆಲೋಚನೆ ಏನಂದ್ರೆ, ನಾನ್ ಹೇಳುವಂತದ್ದೇ ಸರಿ, ನಾನ್ ಮಾಡುವಂತದ್ದೇ ಸರಿ, ನನ್ನನ್ನ ಯಾರು ಕೇಳುವಂತಿಲ್ಲ, ನಾನು ಏನ್ ಮಾಡ್ತಾ ಇದ್ದೇನೆ ಅದು ಸರಿ ಎಂಬುದಾಗಿ ಆಲೋಚನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಆತನು ಕಾಣಿಸಿಕೊಳ್ತಾನೆ. ಇಲ್ಲಿ 10-11ನೇ ವಚನವನ್ನು ನಾವು ನೋಡುವುದಾದ್ರೆ, ಶಿಷ್ಟನು ತನ್ನ ಧನದ ಕ್ಷೇಮವನ್ನ ಲಕ್ಷಿಸುತ್ತಾನೆ, ದುಷ್ಟನ ವಾತ್ಸಲ್ಯವು ಕ್ರೂರತನವೇ. ದುಡಿದು ಬಲಗೈಯುವವನಿಗೆ ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥಕಾರಸಕ್ತನು ಬುದ್ಧಿಹೀನನೇ ಎಂಬುದಾಗಿ. ಇಲ್ಲಿ ನೋಡ್ತೇವೆ, ಒಂದು ರೀತಿಯಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ಒಂದು ಯಾವ ರೀತಿಯಾಗಿ ಧನವನ್ನ, ಒಂದು ಹಸುಗಳನ್ನ ಸಾಕುವಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಅದರ ಒಂದು ಕ್ಷೇಮವನ್ನ ಆತನು ಬಯಸ್ತಾನೆ. ಒಂದು ವೇಳೆ ಅದಕ್ಕೆ ಏನಾದ್ರೂ ಒಂದು ಸಾರಿ ಅದು ಸರಿಯಾಗಿ ಊಟ ಮಾಡ್ಲಿಲ್ಲ ಅಂತ ಅಂದ್ರೆ ಯಾಕೆ ಊಟ ಮಾಡ್ತಾ ಇಲ್ಲ ಎಂಬುದಾಗಿ ತಕ್ಷಣವಾಗಿ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ಸರಿಯಾದಂತ ಆಹಾರವನ್ನ ಆತನು ಪೂರೈಸಲ್ಪಡಬೇಕು ಎಂಬುದಾಗಿ ಆಲೋಚನೆಯನ್ನ ಮಾಡ್ತಾನೆ. ಆದ್ರೆ ದುಷ್ಟ ತನ್ನ ಒಂದು ಏನಂತ ಅಂದ್ರೆ ಇದು ಊಟ ಮಾಡ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಇದನ್ನೇನ್ ಮಾಡ್ಬೇಕು, ಬೇರೆ ಯಾವುದೋ ಒಂದು ವಿಷಯಕ್ಕೆ ಅದನ್ನ ಉಪಯೋಗಿಸಬಹುದು ಎಂಬುದಾಗಿ ಆ ರೀತಿಯಾಗಿ ಒಂದು ರೀತಿಯಾಗಿ ತಿರಸ್ಕಾರ ಉಳ್ಳಂತ ವ್ಯಕ್ತಿಯಾಗಿ ಆತನು ಕಾಣಿಸಿಕೊಳ್ತಾನೆ. ಮತ್ತು ನೋಡ್ತೇವೆ, ಯಾರು ದುಡಿದು ಒಲಗೆಯುವನಾಗಿ ಇರ್ತಾನೋ ಆತನು ಹೊಟ್ಟೆ ತುಂಬಾ ಉಣ್ಣುವನಾಗಿರ್ತಾನೆ, ವ್ಯರ್ಥ ಕಾರ್ಯಸಕ್ತನು ಬುದ್ಧಿಹೀನನೆ ಎಂಬುದಾಗಿ. ಇಲ್ಲಿ ನೋಡ್ತೇವೆ, ಯಾರು ಕಷ್ಟಪಟ್ಟು ಈ ಒಂದು ಹೊಲಗಳಲ್ಲಿ ಕೆಲಸವನ್ನ ಮಾಡ್ತಾನೋ, ಒಬ್ಬ ರೈತನನ್ನು ನಾವು ಗಮನಿಸುದಾದ್ರೆ ಆತನು ಪ್ರತಿ ದಿವಸ ಬೆಳಗ್ಗೆಯಿಂದ ಆತನ ಸಂಜೆವರೆಗೂ ನೋಡ್ತೇವೆ, ಕೆಲವು ಸಂದರ್ಭದಲ್ಲಿ ರಾತ್ರಿ ವೇಳೆಯೂ ಸಹ ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ಪ್ರಯಾಸ ಪಟ್ಟು ಆ ಒಂದು ಕಾರ್ಯಗಳನ್ನು ಮಾಡಿ ಆತನ ಒಂದು ಆ ಬೆಳೆ ಬರುವಾಗ ಸಮೃದ್ಧಿಯಾಗಿ ಆತನು ಸಂತೋಷದಿಂದ ಅದನ್ನ ಕಟಾವು ಮಾಡಿ ಅದರ ಮೂಲಕವಾಗಿ ತನ್ನ ಒಂದು ಊಟವನ್ನ ಆತನು ಮಾಡ್ತಾನೆ. ಆದ್ರೆ ಇಲ್ಲಿ ನೋಡ್ತೇವೆ, ಕೆಲಸ ಮಾಡ್ದಿರ್ತಕ್ಕಂಥ ವ್ಯಕ್ತಿ ಏನಂತಂದ್ರೆ ಸುಮ್ಮನೆ ಆತನಿಗೆ ಯಾವುದೇ ಕಷ್ಟ ಪ್ರಯಾಸವನ್ನ ಪಡುವಂತದ್ದು ಬೇಕಾಗಿರಲ್ಲ,
ಆದ್ರೆ ಆತನಿಗೆ ಕೊನೆಯಲ್ಲಿ ಎಲ್ಲವೂ ಬೇಕೆಂಬತಕ್ಕಂತ ಒಂದು ಆಸೆಲಿರ್ತಾನೆ. ಆದ್ರೆ ಆ ವ್ಯಕ್ತಿಯ ಒಂದು ಕಾರ್ಯ, ಆತನ ಒಂದು ಬುದ್ಧಿ ಅದೇನಾಗ್ತದೆ ಅಂತಂದ್ರೆ ಬುದ್ಧಿಹೀನತೆಯ ಒಂದು ಕಾರ್ಯವಾಗಿ ಕಾಣಿಸಿಕೊಳ್ತದೆ. ಇಲ್ಲಿ 12-13 ವಚನವನ್ನು ನಾವು ನೋಡುದಾದ್ರೆ, ಕೆಡುಕರ ಕೊಳ್ಳೆ ದುಷ್ಟರಿಗೆ ಇಷ್ಟ, ಶಿಷ್ಟರ ಬುಡ ಫಲದಾಯಕ ಎಂಬುದಾಗಿ. ದುಷ್ಟನ ತುಟಿಗಳು ದೋಷದಿಂದ ಬೋನಿಗೆ ಬೀಳುವವು, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ಎಂಬುದಾಗಿ. ಇಲ್ಲಿ ನೋಡುವಾಗ ಕೆಡುಕರ ಕೊಳ್ಳೆ ಅಂದ್ರೆ ಕೊಳ್ಳೆ ಹೊಡೆಯತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ದುಷ್ಟರಿಗೆ ಇಷ್ಟವಾದಂತ ಒಂದು ಕಾರ್ಯ. ಆದ್ರೆ ಶಿಷ್ಟರ ಒಂದು ಬುಡ, ಆತನ ಒಂದು ಬುಡ ಏನಂತಂದ್ರೆ ಒಂದು ರೀತಿಯಾದಂತ ಫಲದಾಯಕವಾದಂತ, ಅಂದ್ರೆ ದೇವರ ವಾಕ್ಯವನ್ನ ಅಥವಾ ದೇವರ ಒಂದು ತಿಳುವಳಿಕೆಯನ್ನ ಯಾರು ದೊಡ್ಡವರ ಮಾತುಗಳನ್ನ ಕೇಳುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೋ ಆತನ ಜೀವಿತ ಏನಂತಂದ್ರೆ ಫಲದಾಯಕವಾದಂತ ಒಂದು ಜೀವಿತ. ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಅನೇಕ ದೃಷ್ಟಾಂತಗಳಿದೆ. ಯಾರು ನಮ್ಮ ಒಂದು ಮಾತುಗಳನ್ನ ಕೇಳ್ತಾರೋ ಆ ವ್ಯಕ್ತಿಯ ಜೀವಿತ ಅದು ತುಂಬಾ ಫಲದಾಯಕವಾದಂತ ಜೀವಿತವಾಗಿರ್ತದೆ. ಯಾರು ಹಿರಿಯರ ಮಾತನ್ನ ನಿರ್ಲಕ್ಷಿಸುವವನಾಗಿ, ನನಗೆ ಯಾರ ಮಾತು ಸಹ ಬೇಡ, ನಾನು ಇರ್ತಕ್ಕಂಥದ್ದು ಇದೇ ರೀತಿ ಎಂಬುದಾಗಿ ಒಂದು ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕೊಳ್ಳೆ ಹೊಡೆಯುವವನಾಗಿ ಕಾಣಿಸಿಕೊಳ್ತಾನೋ ಆ ವ್ಯಕ್ತಿಯ ಜೀವಿತವನ್ನ ನಾವು ನೋಡುದಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲದಾಯಕವಾದಂತ ಜೀವಿತ ಆತನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ನಾವು ಅನೇಕರಿಗೆ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿಗಳು. ಅದು ಮಾತ್ರದಲ್ಲಿ ನಾವು ನೋಡ್ತೇವೆ, ದುಷ್ಟನ ಒಂದು ಮಾತುಗಳೇನಂತಂದ್ರೆ ಯಾವಾಗಲೂ ಕೆಡುಕನ್ನೇ ಕಲ್ಪಿಸುವಂತ ಒಂದು ಮಾತುಗಳಾಗಿ ಆತನ ಮಾತುಗಳಲ್ಲಿ ಕಾಣಲ್ಪಡುತ್ತದೆ. ಏನಂತಂದ್ರೆ ಆತನನ್ನ ಹೇಗೆ ಶಿಕ್ಷಿಸಬೇಕು, ಯಾವ ರೀತಿಯಾಗಿ ಆತನನ್ನ ಹೊಂಚು ಹಾಕಲ್ಪಡಬೇಕು, ಆತನಿಂದ ಯಾವ ರೀತಿಯಾಗಿ ಕದ್ದುಕೊಳ್ಳಲ್ಪಡಬೇಕು ಎಂಬತಕ್ಕಂಥದ್ದೇ ದುಷ್ಟನ ಒಂದು ಮಾತುಗಳಾಗಿರ್ತದೆ. ಯಾವಾಗಲೂ ಕೇವಲ ದೋಷದ ಕುರಿತಾಗಿ ಒಂದು ರೀತಿಯಾಗಿ ಕೆಟ್ಟ ಕಾರ್ಯಗಳನ್ನ ಮಾಡಬೇಕು ಎಂಬತಕ್ಕಂಥ ಒಂದು ಆಲೋಚನೆ ಆತನಲ್ಲಿ ಕಾಣಲ್ಪಡ್ತದೆ. ಕೀರ್ತನೆಗಳು 59-12 ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಏನಂತಂದ್ರೆ ಅವರ ಬಾಯಿಂದ ಬರುವುದೆಲ್ಲವೂ ಪಾಪವೇ, ಅವರ ಅಹಂಕಾರದಿಂದಲೇ ಅವರು ಸಿಕ್ಕಿ ಬೀಳಲಿ ಎಂಬುದಾಗಿ. ಅವರ ಬಾಯಿಂದ ಬರುವುದೆಲ್ಲವೂ ಪಾಪವೇ. ಈ ದುಷ್ಟನ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತುಗಳೇನಂತಂದ್ರೆ ಪಾಪದ ಮಾತುಗಳೇ. ಯಾವಾಗಲೂ ಒಳ್ಳೆತನದ ಮಾತುಗಳು ಆತನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ನೋಡ್ತೇವೆ, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ಎಂಬುದಾಗಿ. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. 15-16 ವಚನದಲ್ಲಿ ನಾವು ನೋಡುವುದಾದ್ರೆ, ಮೂರ್ಖನ ನಡತೆ ಅವನ್ನ ಗಣನೆಗೆ ಸರಿ, ಜ್ಞಾನಿಯು ಉಚಿತಾಲೋಚನೆಯನ್ನ ಗಮನಿಸುತ್ತಾನೆ. ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು, ಜಾಣನು ಅವಮಾನವನ್ನ ಮರೆ ಮಾಡುವನು ಎಂಬುದಾಗಿ. ಜಾಣನು ಏನ್ ಮಾಡ್ತಾನೆ ಅಂತಂದ್ರೆ ತನಗೆ ಅವಮಾನವಾಗಿದ್ರು ಕೂಡ ಅದನ್ನ ಸಹಿಸಿಕೊಳ್ಳುವುದಕ್ಕೆ ನೋಡ್ತಾನೆ. ಆದ್ರೆ ದುಷ್ಟರು ಏನ್ ಮಾಡ್ತಾನೆ ಅಂದ್ರೆ ಯಾರಾದ್ರೂ ಏನಾದ್ರು ಹೇಳಿದ್ರೆ, ನನಗೆ ಹಾಗೆ ಹೇಳಿದ, ಹೀಗೆ ಹೇಳಿದ, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಎಂಬುದಾಗಿ ಅದನ್ನ ದೊಡ್ಡ ಒಂದು ಸಂಗತಿಯಾಗಿ ಅದನ್ನ ಪರಿಗಣಿಸುವುದಕ್ಕೆ ನೋಡ್ತಾನೆ. ಅದರ ಮೂಲಕವಾಗಿ ಪುನಃ ಆತನ ಜೀವಿತವನ್ನು ಏನ್ ಮಾಡ್ತಾನೆ ಅಂತಂದ್ರೆ ಒಂದ್ ರೀತಿಯಾಗಿ ಕೆಟ್ಟದಾಗಿ ಅದು ಪರಿಗಣಿಸುವಂತ ರೀತಿಯಲ್ಲಿ ಆಗ್ತದೆ. ಆದ್ರೆ ಜಾಣನಾಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಅವಮಾನವನ್ನ ಮರೆ ಮಾಡುವವನಾಗಿ, ಆ ಅವಮಾನವನ್ನ ಸಹಿಸಿಕೊಳ್ಳುವವನಾಗಿ, ಅದರ ಮೂಲಕವಾಗಿ ಅವಮಾನದಿಂದ ಆತನು ಎದ್ದು ಬರುವಂತ ವ್ಯಕ್ತಿಯಾಗಿ ಆತನು ಕಾಣಿಸಿಕೊಳ್ತಾನೆ. 17-18 ವಚನದಲ್ಲಿ ನಾವು ನೋಡುವುದಾದ್ರೆ, ಸತ್ಯವನ್ನಾಡುವವನು ನ್ಯಾಯವನ್ನ ತೋರ್ಪಡಿಸುವವನು, ಸುಳ್ಳು ಸಾಕ್ಷಿಯು ಅಸತ್ಯವನ್ನ ಮಾಡುವವನು, ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು, ಮತಿವಂತರ ಮಾತೆ ಮದ್ದು ಎಂಬುದಾಗಿ. ಸತ್ಯ ಮಾತನಾಡುವವರು ಏನಾಗ್ತಾರೆ ಅಂದ್ರೆ ನ್ಯಾಯವನ್ನ ತೋರ್ಪಡಿಸುವವರು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವವರು. ದುಷ್ಟರು ಮತ್ತು ಶಿಷ್ಟರ ಒಂದು ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ. ಏನಂತಂದ್ರೆ ಅವರು ಸತ್ಯವನ್ನು ಆಡುವವರು ನ್ಯಾಯವನ್ನು ತೋರ್ಪಡಿಸ್ತಾರೆ, ಸುಳ್ಳು ಸಾಕ್ಷಿಯನ್ನ ಅಸತ್ಯ ಮಾಡುವಂತವರಾಗಿದ್ದಾರೆ. ಇಲ್ಲಿ ಅದಾದ ನಂತರದಲ್ಲಿ ನಾವು ನೋಡ್ತೇವೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು, ಮತಿವಂತರ ಮಾತೆ ಮದ್ದು ಎಂಬುದಾಗಿ. 19-20 ವಚನದಲ್ಲಿ ನಾವು ನೋಡ್ತೇವೆ, ಸತ್ಯದ ತುಟಿ ಶಾಶ್ವತ,
ಯಾವ ವ್ಯಕ್ತಿ ಸತ್ಯವನ್ನ ಮಾತನಾಡುವವನಾಗಿ ಕಾಣಿಸಿಕೊಳ್ತಾನೋ ಆ ವ್ಯಕ್ತಿ ಏನಂತಂದ್ರೆ ಆತನ ತುಟಿ, ಆತನ ಮಾತುಗಳು ಯಾವಾಗಲೂ ಶಾಶ್ವತವಾಗಿರ್ತದೆ. ಸುಳ್ಳಿನ ನಾಲಿಗೆ ಕ್ಷಣಿಕ. ಯಾರು ಸುಳ್ಳನ್ನ ಮಾತನಾಡುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೋ ಅವರ ಮಾತುಗಳು ಕ್ಷಣಿಕವಾಗಿರ್ತದೆ ಎಂಬುದಾಗಿ. ಕೆಡುಕನ್ನ ಕಲ್ಪಿಸುವವರ ಹೃದಯದಲ್ಲಿ ಮೋಸ, ಹಿತೋಪದೇಶಕರ ಮನಸ್ಸಿನಲ್ಲಿ ಉಲ್ಲಾಸ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುಷ್ಟರಿಗೆ ಕೇಡು ತುಂಬಿ ತುಳುಕುವುದು. ಸುಳ್ಳು ತುಟಿಯು ಯೆಹೋವನಿಗೆ ಏಸು, ಸತ್ಯವಂತರು ಆತನಿಗೆ ಲೇಸು ಎಂಬುದಾಗಿ. ಸುಳ್ಳನ್ನ ಮಾತನಾಡುವಂತ ವ್ಯಕ್ತಿಗಳು ಅದೇನಾಗ್ತದೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರು ಅದನ್ನ ದ್ವೇಷಿಸುವಂತ ವ್ಯಕ್ತಿಯಾಗಿದ್ದಾನೆ. ಸತ್ಯವಂತರು ಆತನಿಗೆ ಲೇಸು ಎಂಬುದಾಗಿ. ಸತ್ಯವಂತರ ಮಾತುಗಳು ಆತನಿಗೆ ಇಷ್ಟ ಎಂಬುದಾಗಿ. ಜಾಣನು ತಿಳಿದುದನ್ನ ಗುಪ್ತಪಡಿಸುವನು. ಮೂಢನ ಮನಸ್ಸು ಮೂರ್ಖತನವನ್ನ ಪ್ರಕಟಿಸುತ್ತದೆ. ಮೂಢನ ಮನಸ್ಸು ಯಾವಾಗಲೂ ಮೂರ್ಖತನವನ್ನ, ಆತನ ಒಂದು ಮನಸ್ಸಿನ ಮೂರ್ಖತನದ ಒಂದು ಆಲೋಚನೆಗಳನ್ನೇ ಅದು ಪ್ರಕಟಪಡಿಸಬೇಕು ಎಂಬುದಾಗಿ ಅಲ್ಲಿ ಅದು ಕಾರ್ಯಗಳನ್ನ ಸಾಧಿಸುವಂತದ್ದಾಗಿರ್ತದೆ. 24-25ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ತುರುಕು ಗೈಯುಳ್ಳವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ಇದ್ರಲ್ಲಿ ನಾವು ಗಮನಿಸುವುದಾದ್ರೆ, ಯಾರು ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾರೋ ಅವ್ರಿಗೆ ಉತ್ತಮ ರೀತಿಯಾದಂತ ಒಂದು ಜವಾಬ್ದಾರಿಗಳನ್ನ ಕೊಡ್ತಾರೆ. ಯಾರು ಬಿಟ್ಟಿ ಕೆಲಸವನ್ನ ಮಾಡುವಂತವನಾಗಿರ್ತಾನೋ ಆತನಿಗೆ ಏನಂತಂದ್ರೆ ಒಂದು ರೀತಿಯಾಗಿ ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ಮೈಗಳನ್ನಪ್ಪ ಅಂದ್ರೆ ಕೆಲಸ ಮಾಡದಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾನೋ ಆತನಿಗೆ ಬಿಟ್ಟಿಯ ಬದುಕು. ಹೋಗಪ್ಪ ನೀನು ಊಟ ಮಾಡ್ಕೊ ಆರಾಮಾಗಿರೋ ಎಂಬುದಾಗಿ ಆ ರೀತಿಯಾದಂತ ಜೀವಿತ ಆತನಲ್ಲಿ ಕಾಣಿಸಿಕೊಳ್ತದೆ. 27-28 ವಚನದಲ್ಲಿ ನಾವು ನೋಡುವುದಾದ್ರೆ, ಮೈಗಳ್ಳನು ಹಿಡಿದ ಬೇಟೆಯನ್ನ ಬೇಯಿಸನು. ಎಷ್ಟು ಆತನ ಸೋಂಬೇರಿ ಆಗಿರ್ತಾನೆ ಅಂತಂದ್ರೆ ನೋಡಿ, ಮೈಗಳ್ಳನು ಹಿಡಿದ ಬೇಟೆಯನ್ನ ಬೇಯಿಸನು. ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು ಎಂಬುದಾಗಿ. ಯಾರು ಚಟುವಟಿಕೆಯಿಂದ ಜೀವಿಸುವಂತವನಾಗಿರ್ತಾನ ಆತನಿಗೆ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನ ದೇವರು ಕೊಡುವಂತವನಾಗಿದ್ದಾನೆ. ಇಲ್ಲಿ 28ನೇ ವಚನವನ್ನು ನಾವು ನೋಡುವುದಾದ್ರೆ, ಧರ್ಮ ಮಾರ್ಗದಿಂದ, ಕೊನೆಯ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಧರ್ಮ ಮಾರ್ಗದಿಂದ ಜೀವನ ಲಾಭವು, ಆ ಸುಪಥ ಮಾರ್ಗವು ಅಮರಣವೇ ಎಂಬುದಾಗಿ. ಧರ್ಮ ಮಾರ್ಗದಿಂದ ನಡೆಯುವಂತ ವ್ಯಕ್ತಿಗೆ ಏನಾಗ್ತದೆ? ಜೀವ ಲಾಭವು ಆ ವ್ಯಕ್ತಿಗೆ ಆ ಮರಣವೇ ಎಂಬುದಾಗಿ. ಯಾರು ತಿಳುವಳಿಕೆಯನ್ನ ಪ್ರೀತಿಸುವವನಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವವನಾಗಿರ್ತಾನೋ ಆತನಿಗೆ ಜೀವ ಲಾಭವಾಗಿ ಆತನ ಜೀವಿತ ಕಾಣಿಸಿಕೊಳ್ತದೆ ಮತ್ತು ಆತನ ಜೀವಿತ ಅದ್ಭುತವಾದಂತ ಕಡೆಗೆ ದೇವರು ನಡೆಸಿಕೊಂಡು ಹೋಗುವನಾಗಿರ್ತಾನೆ. ಆದ್ರೆ ಶಿಷ್ಟರ ಒಂದು ಜೀವಿತ ಅದೇನಾಗ್ತದೆ ಅಂದ್ರೆ ಕೊನೆಗೆ ಆತನ ಜೀವಿತ ಅದು ನಾಶನವೇ. ಆತನ ಎಷ್ಟೇ ಕಾರ್ಯಗಳನ್ನು ಮಾಡಿದ್ರು ಕೂಡ ಆತನ ಜೀವಿತ ಅದು ನಾಶನದ ಕಡೆಗೆ, ನಾಶನದ ಮಾರ್ಗದ ಕಡೆಗೆ ಹೋಗುವಂತದ್ದಾಗಿರ್ತದೆ. ಆ ಕಾರಣದಿಂದಾಗಿ ದೇವರು ಈ ಒಂದು ವೇಳೆ ನಮಗೆ ತಿಳಿಪಡಿಸತಕ್ಕಂಥದ್ದು ಏನಂತಂದ್ರೆ, ನಾವುಗಳು ಶಿಷ್ಟನ ಮಾರ್ಗದಲ್ಲಿ ನಡೆಯಲ್ಪಡಬೇಕು ಮತ್ತು ಶಿಷ್ಟರ ಮಾರ್ಗದಲ್ಲಿ ದೇವರು ತೋರಿಸಿಕೊಡುವಂತಹ ಒಂದು ತಿಳುವಳಿಕೆಯ ಮಾತುಗಳನ್ನ ನಾವುಗಳು ಧ್ಯಾನಿಸಲ್ಪಡಬೇಕು ಮತ್ತು ನಾವು ಯಾವಾಗಲೂ ಸತ್ಯವಂತರ ಮಾತುಗಳನ್ನ ಮಾತನಾಡುವುದರ ಮೂಲಕವಾಗಿ, ಸತ್ಯದ ಮಾತುಗಳನ್ನ ಮಾತನಾಡುವವರಾಗಿ, ಸತ್ಯವನ್ನ ತೋರ್ಪಡಿಸುವಂತ ವ್ಯಕ್ತಿಗಳಾಗಿ ಆತನ ಮಾರ್ಗದಲ್ಲಿ ನಾವುಗಳು ನಡೆಯುವಾಗ ದೇವರು ನಮ್ಮನ್ನ ಆತನ ಕೃಪೆಯ ಮೂಲಕವಾಗಿ ಆತನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿರ್ತದೆ, ಯೆಹೋವನು ಒಳ್ಳೆಯವನಿಗೆ ಏನ್ ಮಾಡ್ತಾನೆ ಅಂದ್ರೆ ದಯೆಯನ್ನ ತೋರಿಸುವಂತ ವ್ಯಕ್ತಿಯಾಗಿದ್ದಾನೆ. ಮಾತ್ರ ಅಲ್ಲದೆ ಇಲ್ಲಿ ನೋಡ್ತೇವೆ, ತಿಳುವಳಿಕೆಯನ್ನ ಪ್ರೀತಿಸುವವನು ಶಿಕ್ಷಣವನ್ನ ಪ್ರೀತಿಸ್ತಾನೆ. ಯಾರು ನಾವು ತಿಳುವಳಿಕೆಯನ್ನ ಪ್ರೀತಿಸುವವರಾಗಿರ್ತೇವೋ ಅವರು ಶಿಕ್ಷಣವನ್ನ ಪ್ರೀತಿಸುವಂತವನಾಗಿದ್ದಾನೆ. ಯಾವಾಗಲೂ ದೇವರು ಒಳ್ಳೆಯವರಿಗೆ ದಯೆಯನ್ನ ತೋರಿಸುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆಗಳನ್ನು ಮಾಡಿಕೊಂಡು, ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾನ್ ಸ್ವರ್ಗೀಯ ತಂದೆ ದೇವರೇ, ಈ ಒಂದು ಮುಂಚಾನೆ ವೇಳೆ ಸ್ವಾಮಿ ದೇವ, ನೀನು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನು ಮಾಡುವನು ಸ್ವಾಮಿ ದೇವ. ಈ ಒಂದು ದಿವಸದಲ್ಲಿ ಶಿಷ್ಟರು ದುಷ್ಟರ ಕುರಿತಾಗಿ ನಾವು ಹೋಲಿಕೆಗಳನ್ನ ಧ್ಯಾನಿಸಲ್ಪಟ್ಟಿದ್ದೇವೆ ಸ್ವಾಮಿ. ನಾವು ದುಷ್ಟರ ಮಾರ್ಗದಲ್ಲಿ ನಡೆಯಲ್ಪಡದೆ ಶಿಷ್ಟರ ಮಾರ್ಗದಲ್ಲಿ ನಡೆಯಲ್ಪಟ್ಟವರಾಗಿ, ಸತ್ಯವಂತರ ಮಾರ್ಗದಲ್ಲಿ ನಡೆಯಲ್ಪಟ್ಟವರಾಗಿ
ನಮ್ಮ ಜೀವಿತಗಳನ್ನ ನಾವು ರೂಪಿಸಿಕೊಳ್ಳಿಕ್ಕಾಗುವಂತ ನಿನ್ನ ಸಹಾಯವನ್ನ, ನಿನ್ನ ಕೃಪೆಯನ್ನ ದಯಪಾಲಿಸಿ ಎಂಬುದಾಗಿ ರಕ್ಷಕ ನೋಡಿನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್.